ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸಿಗೆ ಸ್ವಾಗತ. ಇವತ್ತು ಈ ರೀತಿಯ ಒಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನನ್ನು ಕಲಿಯೋಣ. ಇದಕ್ಕೆ ನಾವು ಜುಮ್ಕಾ ಬೇಸನ್ನು ಯೂಸ್ ಮಾಡಿಕೊಂಡಿದ್ದೀವಿ. ಹೇಗೆ ಕಲಿಯೋದು ಅಂತ ನೋಡೋಣ ಈ ಬ್ರೈಡಲ್ ಕುಚ್ಚು ಡಿಸೈನನ್ನು. ಬನ್ನಿ. ಶುರುವಿಗೆ ಈ ರೀತಿಯ ಜುಮ್ಕಕ್ಕೆ ಈ ರೀತಿಯಾಗಿ ಸಿಲ್ಕ್ ಥ್ರೆಡ್ಡನ್ನು ಹೇಗೆ ಸುತ್ತೋದು ಅಂತ ಕಲಿಯೋಣ. ಬನ್ನಿ. ನಾನಿಲ್ಲಿ 27 ಸಿಲ್ಕ್ ಥ್ರೆಡ್ಡನ್ನು ತೆಗೆದುಕೊಂಡಿದ್ದೇನೆ. ಜುಮ್ಕದ ಒಳಗಿನ ಸೈಡಿಗೆ ಗಮ್ ಹಾಕಿಕೊಂಡು ಇದನ್ನು ಇಲ್ಲಿ ಸ್ಟಿಕ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಇದು ಇಲ್ಲಿಗೆ ಸ್ಟಿಕ್ ಆಗ್ತದೆ. ಒಂದು ತುದಿಯನ್ನು ಸ್ಟಿಕ್ ಮಾಡಿಕೊಂಡು ಇನ್ನೊಂದು ತುದಿಯನ್ನು ಈ ಹೋಲಿನೊಳಗಡೆ, ಜುಮ್ಕದ ತುದಿ ಹೋಲ್ ಹಾಕಿಕೊಂಡು ಈಚೆ ಸೈಡ್ನಿಂದ ಹೊರಗಡೆ ತೆಗೆದುಕೊಂಡು ಬರೋಣ. ಇದೇ ರೀತಿಯಾಗಿ ಪೂರ್ತಿ ಜುಮ್ಕವನ್ನು ಸುತ್ತಿಕೊಳ್ಳೋಣ. ಇದೀಗ ಇಲ್ಲಿ ಒಂದೇ ಲಕ್ಕ ಐತೆ ನೋಡಿ. ಇದೇ ರೀತಿಯಲ್ಲಿ ಪೂರ್ತಿ ಜುಮ್ಕವನ್ನು ಈ ರೀತಿಯಾಗಿ ಇಟ್ಟುಕೊಂಡು ಕವರ್ ಮಾಡೋಣ. ಈ ರೀತಿಯಲ್ಲಿ ಕಾಣ್ತದೆ. ಅರ್ಧ ಸುತ್ತಿ ಆದಮೇಲೆ ಈ ರೀತಿ ಒಂದು ತುದಿಯನ್ನು ಇದರೊಳಗೆ ಹಾಕಿ ಈಚೆಯಿಂದ ತುದಿಯನ್ನು ತೆಗೆದುಕೊಂಡು ಸುತ್ತಿಕೊಂಡು ಹೋದರೆ ಆಯಿತು. ನಾನು ಪೂರ್ತಿ ಜುಮ್ಕ ಆದಮೇಲೆ ಕೊನೆಯಲ್ಲಿ ಹೇಗೆ ಗ್ಲೂ ಹಾಕೋದು ಅಂತ ತೋರಿಸಿಕೊಡ್ತೀನಿ. ಇವಾಗ ಪೂರ್ತಿ ಜುಮ್ಕ ಸಿಲ್ಕ್ ಥ್ರೆಡ್ಡಿಂದ ಕವರ್ ಆಗಿದೆ. ಇದು ಕೊನೆಯ ಸ್ಟೆಪ್ಪು. ಇನ್ನು ಈ ತುದಿಯನ್ನು ಇದರೊಳಗೆ ಹಾಕ್ಕೊಂಡು ಗ್ಲೂ ಹಾಕಿಕೊಳ್ಳೋಣ. ಗ್ಲೂ ಹಾಕಿದಲ್ಲಿಗೆ ಈ ಸಿಲ್ಕ್ ಥ್ರೆಡ್ಡನ್ನು ತಂದುಬಿಟ್ಟು ಸ್ಟಿಕ್ ಮಾಡೋಣ. ಇನ್ನು ಉಳಿದಿರುವ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ಪೂರ್ತಿ ಜುಮ್ಕ ಸಿಲ್ಕ್ ಥ್ರೆಡ್ಡಿಂದ ಕವರ್ ಆಗಿದೆ. ಇನ್ನು ನೆಕ್ಸ್ಟ್ ಸ್ಟೆಪ್ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಬಟ್ಟೆಯ ಬ್ಯಾಕ್ ಸೈಡ್ ಬರುವ ಹಾಗೆ ಹಿಡಿದುಕೊಂಡಿದ್ದೀನಿ. ಥ್ರೆಡ್ ಫಿಕ್ಸ್ ಮಾಡಲಿಕ್ಕೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಇನ್ನು 5 ಚೈನ್ ಸ್ಟಿಚ್ ಹಾಕಿಕೊಂಡು ಒಂದೊಂದೇ ಸಿಂಗಲ್ ಕ್ರೋಶೆ ಹಾಕಿಕೊಂಡು ಹೋಗೋಣ. 1 2 3 4 5. ಈ ವರ್ಕ್ ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದೇ ರೀತಿ ಪೂರ್ತಿ ಬಟ್ಟೆ 5 ಚೈನ್ ಸ್ಟಿಚ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಬಟ್ಟೆ ಪೂರ್ತಿ ಇದೇ ರೀತಿ 5 ಚೈನ್ ಸ್ಟಿಚ್ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈಗ 2 ಸತಿ ಹಾಕಿಕೊಂಡಾಯಿತು. ಇದೀಗ 3ನೇ ಸತಿ 1 2 3 4 5. ಇದು ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ವರ್ಕ್ ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ನಾನು ಪೂರ್ತಿ ಬಟ್ಟೆ ಮಾಡಿಕೊಳ್ತೀನಿ. ಈಗ ಇಲ್ಲಿ 3 ಆಗಿದೆ. ಇದೇ ರೀತಿ ಪೂರ್ತಿ ಬಟ್ಟೆ ಫಿನಿಶ್ ಮಾಡಿಕೊಳ್ತೇನೆ ನಾನು. ಸಿಲ್ಕ್ ಇದು ಚೈನ್ ಸ್ಟಿಚ್ ಮೇನ್ ಫ್ಯಾಬ್ರಿಕ್ನ ಲಾಸ್ಟ್ ತನಕ ಬಂದು ಇಲ್ಲಿ ಇನ್ನೊಂದು ಚೈನ್ ಸ್ಟಿಚ್ ಹಾಕಿಕೊಂಡು ಉಳಿದ ದಾರವನ್ನು ಟ್ರಿಮ್ ಮಾಡಿಕೊಳ್ಳೋಣ. ನೆಕ್ಸ್ಟ್ ಒಂದು ಶುಗರ್ ಬೀಡನ್ನು ತೆಗೆದುಕೊಂಡು ಇದರೊಳಗೆ ಹಾಕಿಕೊಂಡು ಜುಮ್ಕಾ ಕ್ಯಾಪ್ ಹಾಕಿಕೊಳ್ಳೋಣ. ಜುಮ್ಕಾ ಕ್ಯಾಪ್ ಹಾಕಿಕೊಂಡು ಈ ಜುಮ್ಕವನ್ನು ಹಾಕಿಕೊಳ್ಳೋಣ. ಇದರೊಳಗಡೆ ಈ ರೀತಿಯಲ್ಲಿ ಕಾಣ್ತದೆ. ಇನ್ನು ನೆಕ್ಸ್ಟ್ ಇದರೊಳಗಡೆ ಒಂದು ಪರ್ಲ್ ಬೀಡನ್ನು ಹಾಕಿಕೊಳ್ಳೋಣ. ಜುಮ್ಕದ ಒಳಗಡೆ ಈ ರೀತಿಯಲ್ಲಿ ಇರ್ತದೆ. ಇನ್ನು 10 ಸತಿ 10 ಈ ಪರ್ಲ್ ಬೀಡನ್ನು ಹಾಕಿಕೊಳ್ಳೋಣ.
10 ಪರ್ಲ್ ಬೀಡ್ಗಳನ್ನು ಇದರೊಳಗಡೆ ಸೂಜಿ ಒಳಗಡೆ ಹಾಕಿಕೊಂಡಾಗಿದೆ. ಈ ಜುಮ್ಕದ ಒಳಗಡೆಯಿಂದ ಈ ರೀತಿಯಲ್ಲಿ ಕಾಣ್ತದೆ. ಇನ್ನು 3 ಶುಗರ್ ಬೀಡನ್ನು ಇನ್ಸರ್ಟ್ ಮಾಡಿಕೊಳ್ಳೋಣ. 3 ಶುಗರ್ ಬೀಡುಗಳನ್ನು ಕೂಡ ಸೂಜಿ ಒಳಗಡೆ ಹಾಕ್ಕೊಂಡಾಗಿದೆ. ಇನ್ನು 9 ಪರ್ಲ್ ಬೀಡನ್ನು, ಇದೇ ಬೀಡನ್ನು 9 ಕೌಂಟು ಹಾಕಿಕೊಳ್ಳೋಣ. 9 ಪರ್ಲ್ ಬೀಡುಗಳನ್ನು ಕೂಡ ಹಾಕಿಕೊಂಡಾಗಿದೆ. ಇನ್ನು ಇಲ್ಲಿ ತುದಿಯಲ್ಲಿ ದೊಡ್ಡ ಪರ್ಲ್ ಬೀಡು ಹಾಕಿದ್ವಲ್ಲ, ದೊಡ್ಡ ಪರ್ಲ್ ಬೀಡು ಮತ್ತು ಒಂದು ಸಣ್ಣ ಪರ್ಲ್ ಬೀಡಿದ್ದು ಒಳಗಿನಿಂದ ಸೂಜಿಯನ್ನು ಹೊರಗಡೆ ತಂದುಬಿಟ್ಟು ಫಿಕ್ಸ್ ಮಾಡಿಕೊಳ್ಳೋಣ. ಈ ಪರ್ಲ್ಗಳನ್ನು ನೋಡಿ ಈ ರೀತಿಯಲ್ಲಿ ಕಾಣ್ತದೆ ಹ್ಯಾಂಗಿಂಗಿನಾಗೆ ಪರ್ಲಿನೊಳಗಡೆಯಿಂದ. ಇನ್ನು ಇದನ್ನು ಇಲ್ಲಿ ನಾಟ್ ಹಾಕಿಕೊಂಡು ಫಿಕ್ಸ್ ಮಾಡಿಕೊಳ್ಳೋಣ. ಈ ಜುಮ್ಕವನ್ನು ನಾಟ್ ಹಾಕಿಕೊಳ್ಳೋಣ. ಇಲ್ಲಿ ಜುಮ್ಕದ ಬ್ಯಾಕ್ ಸೈಡ್ ಬಂದುಬಿಟ್ಟು ಚೇಂಜ್. ಇನ್ನು ಈ ಬೇಬಿ ಕುಚ್ಚನ್ನು ಟ್ರಿಮ್ ಮಾಡಿಕೊಳ್ಳೋಣ. ನಾನು ನನ್ನ ಕೈ ಬೆರಳಿದ್ದ ಈ ಅಳತೆಗೆ ಇಷ್ಟುದ್ದದ ಅಳತೆ ತನಕ ಇಟ್ಕೊಂಡು ಟ್ರಿಮ್ ಮಾಡಿಕೊಳ್ತೀನಿ. ಯೆಲ್ಲೋ ಕಲರ್ ಸಿಲ್ಕ್ ಥ್ರೆಡ್ ಬೇಬಿ ಕುಚ್ಚಾದ ಮೇಲೆ ನೆಕ್ಸ್ಟ್ ಪಿಂಕ್ ಕಲರಿದ್ದು ಬೇಬಿ ಕುಚ್ಚನ್ನು ಹಾಕಿಕೊಳ್ಳೋಣ. ತುಂಬ ಸಿಂಪಲಾಗಿ ಹಾಕಲಿಕ್ಕಾಗ್ತದೆ ಈ ಕುಚ್ಚನ್ನು. ಬ್ರೈಡಲ್ ಕುಚ್ಚಾಗಿಯೂ ಇದನ್ನು ಯೂಸ್ ಮಾಡ್ಕೊಬೋದು. ತುಂಬ ಹೆವಿಯಾಗಿ ವರ್ಕ್ ಕಾಣಿಸ್ತದೆ. ಬೇಬಿ ಕುಚ್ಚು ಪಿಂಕ್ ಕಲರಿದ್ದು ನಾಟ್ ಹಾಕಿಕೊಂಡಾದ ಮೇಲೆ ಇದಕ್ಕೆ ಗೋಲ್ಡನ್ ಕಲರ್ ಬೀಡ್ನಿಂದ ಒಂದು ಸುತ್ತು ಸುತ್ತಿಕೊಂಡು ನಾಟ್ ಹಾಕಿಕೊಳ್ಳೋಣ. ಒಂದು ಸುತ್ತು ಸುತ್ತಿಕೊಂಡಾದ ಮೇಲೆ ಗೋಲ್ಡನ್ ಕಲರ್ ಬೀಡನ್ನು ಇಲ್ಲಿ ಬ್ಯಾಕ್ ಸೈಡಲ್ಲಿ ನಾವು ನಾಟ್ ಹಾಕಿಕೊಳ್ಳೋಣ. ಈ ಜರಿ ಥ್ರೆಡ್ಡಿನ ಮೇಲ್ಗಡೆನೆ ನಾಟ್ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ಕಾಣ್ತದೆ ವರ್ಕ್. ನಾಟ್ ಹಾಕಿಕೊಂಡಾದ ಮೇಲೆ ಈ ಬೇಬಿ ಕುಚ್ಚನ್ನು ಟ್ರಿಮ್ ಮಾಡಿಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಯೆಲ್ಲೋ ಕಲರ್ ಬೇಬಿ ಕುಚ್ಚು ಹಾಕಿ ಅದಕ್ಕೆ ಪರ್ಲ್ ಬೀಡನ್ನು ಒಂದು ಸುತ್ತು ಸುತ್ತೋಣ. ಇಲ್ಲಿ ನಾನು ಆಗ ಹೇಳುವಾಗ ಒಂದು ತಪ್ಪು ಹೇಳಿದ್ದೆ. ಇಲ್ಲಿ ಗೋಲ್ಡ್ ಬೀಡ ಹಾಕಿದ್ದೆ, ಪರ್ಲ್ ಬೀಡ ಬದಲು ಇಲ್ಲಿ ಪರ್ಲ್ ಬೀಡ ಹಾಕಬೇಕು, ಇಲ್ಲಿ ಗೋಲ್ಡ್ ಬೀಡ್ ಅಂತ ಹೇಳಬೇಕು. ನಾನಾಗ ಪರ್ಲ್ ಬೀಡ್ ಅಂತ ಅಂದಿದ್ದೆ. ಇಲ್ಲಿ ನೋಡಿ ಪೂರ್ತಿ ವರ್ಕ್ ಫಿನಿಶ್ ಆದಮೇಲೆ ಈ ರೀತಿಯಲ್ಲಿ ಕಾಣ್ತದೆ. ಇದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್. ನಿಮಗೆ ಇಷ್ಟ ಆಯಿತಾ ಈ ಡಿಸೈನ್? ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಮಾಡಿಬಿಡಿ. ಥ್ಯಾಂಕ್ ಯು.